ಸೊ ಗೈಸ್ ನಾವು ಇವತ್ತು ನೋಡೋಣ 8 ಮರಗಳು ರತ್ತ ಚಂದನ್ಕಿಂತ ಜಾಸ್ತಿ ಕಾಸ್ಟ್ಲಿ ಇರೋದು. ಇದರ ಬೆಲೆ ಗೊತ್ತಾದ್ರೆ ನೀವು ಎಷ್ಟು ಶಾಕ್ ಆಗ್ತೀರಾ. ನಂಬರ್ 8 ಆಫ್ರಿಕನ್ ಬ್ಲಾಕ್ ವುಡ್. ಇದು ಜಗತ್ತಲ್ಲಿ ಅತಿ ರೇರು ಮತ್ತೆ ತುಂಬಾ ಕಾಸ್ಟ್ಲಿಯೆಸ್ಟ್ ಮರಗಳಲ್ಲಿ ಒಂದು. ಇದನ್ನ ವಿಶೇಷ ಫ್ಲೂಯಿಡ್ ಮತ್ತೆ ಕಾಸ್ಟ್ಲಿಯೆಸ್ಟ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಮಾಡಕ್ಕೆ ಉಪಯೋಗಿಸ್ತಾರೆ. ಇದನ್ನ ಗಹನ ಕಪ್ಪು ಮತ್ತೆ ಅನ್ಮ್ಯಾಚ್ ಡ್ಯೂರಿಬಿಲಿಟಿ ಇಂದ ಲಕ್ಸರಿ ಕ್ಯಾಟಗರಿಯಲ್ಲಿ ಇದಕ್ಕೆ ಸ್ಥಾನ ಸಿಗುತ್ತೆ. ಈಸ್ಟ್ ಆಫ್ರಿಕಾದು ಸಹಾನಾ ರೀಜನ್ ಅಲ್ಲಿ ಇರುವ ಈ ಮರಗೆ ಕಟ್ ಮಾಡಕ್ಕೆ ತುಂಬಾನೇ ಕಷ್ಟ. ಅದಕ್ಕೆ ಈ ಮರ ಬೆಲೆ ಲಕ್ಷ ರೂಪಾಯಲ್ಲಿ ಹೋಗುತ್ತೆ. ಇದು ಮರ ತುಂಬಾ ಗಟ್ಟಿ ಇರೋದ್ರಿಂದ ನಾರ್ಮಲ್ ಟೂಲ್ ಅಲ್ಲಿ ಇದು ಕಟ್ಟೆ ಆಗಲ್ಲ. ಅದಕ್ಕಾಗಿ ಇವರು ಸ್ಪೆಷಲ್ ಟೂಲ್ಸ್ ಯೂಸ್ ಮಾಡ್ತಾರೆ ಕಟ್ ಮತ್ತೆ ಒಳ್ಳೆ ಶೇಪ್ ಕೊಡಕ್ಕೆ. ನಂಬರ್ 7ನೇದು ಅಗರ್ವುಡ್. ಸೌತ್ ಏಷ್ಯಾದಲ್ಲಿ ಸಿಗುವ ಈ ಮರ ಅದ್ಭುತ ಸ್ಮೆಲ್ಗೆ ಫೇಮಸ್. ಇದರ ಉದ್ದೇಶ ಫಂಗಸ್ ಇನ್ಫೆಕ್ಷನ್ ಆದಾಗ ಮಾತ್ರ ಉಪಯೋಗಿಸ್ತಾರೆ. ಇದ್ರ ಒಳಗೆ ಈ ತರ ಇಂಜೆಕ್ಟ್ ಮಾಡಿದ್ಮೇಲೆ ಆರೋಮ್ಯಾಟಿಕ್ ರೀಸಿನ್ ಅಂತ ಪ್ರೊಡ್ಯೂಸ್ ಆಗುತ್ತೆ. ಜಗತ್ತಿನ ಅತಿ ಅಂತ ಕಾಸ್ಟ್ಲಿಯೆಸ್ಟ್ ಪರ್ಫ್ಯೂಮ್ಸ್ ಇದರಿಂದಾನೇ ಮಾಡೋದು. ಈ ಮರನ ಬೆಳೆಸಿ ಅದರಲ್ಲಿ ಇಂಜೆಕ್ಟ್ ಮಾಡಿ ಮತ್ತೆ ಕಟ್ ಮಾಡೋದ್ರಿಂದ ಇದರ ಪ್ರೈಸ್ ಲಕ್ಷಾಂತರ ರೂಪಾಯಿ ಆಗುತ್ತೆ. ನಂಬರ್ 6ನೇದು ಲಿಗ್ನಮ್ ವಿಟೈ ವುಡ್. ಈ ಮರಗೆ ಟ್ರೀ ಆಫ್ ಲೈಫ್ ಅಂತ ಕರೀತಾರೆ. ಇದು ಜಗತ್ತಲ್ಲಿ ಅತಿ ಅಂತ ಸ್ಟ್ರಾಂಗ್ ಮತ್ತೆ ಹಾರ್ಡ್ ಇರುವ ಮರಗಳಲ್ಲಿ ಒಂದು. ಇದರ ಡ್ಯೂರಿಬಿಲಿಟಿಯಿಂದ ವಿಶೇಷ ವುಡ್ ವರ್ಕಿಂಗ್ ಮತ್ತೆ ಇಂಡಸ್ಟ್ರಿಯಲ್ ಉಪಯೋಗಕ್ಕೆ ಸ್ಪೆಷಲ್ ಮಾಡುತ್ತೆ. ಕೆರೆಬಿಯನ್ ಮತ್ತೆ ಸೌತ್ ಆಫ್ರಿಕಾದು ಕೋಸ್ಟಲ್ ರೀಜನ್ ಅಲ್ಲಿ ಸಿಗುವ ಈ ಮರದಲ್ಲಿ ಸೆಲ್ಫ್ ಲ್ಯೂಬ್ರಿಕೇಟಿಂಗ್ ಪ್ರಾಪರ್ಟಿ ಇದೆ. ಇದರಲ್ಲಿ ಹೆವಿ ಮಿಷಿನರಿ ಪಾರ್ಟ್ಸ್ ಮತ್ತೆ ಶಿಪ್ ಬಿಲ್ಡ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಇದು ರೇರ್ ಇರೋದ್ರಿಂದ ಇದರ ಪ್ರೈಸ್ ತುಂಬಾನೇ ಜಾಸ್ತಿ ಇದೆ. ನಂಬರ್ 5ನೇದು ಪಿಂಕ್ ವೂಲ್ರಿ ವುಡ್. ಈ ಮರದಲ್ಲಿ ಯೂನಿಕ್ ಪಿಂಕಿಶ್ ಕಲರ್ ಇರೋದ್ರಿಂದ ತುಂಬಾನೇ ಫೇಮಸ್. ಸೌತ್ ಆಫ್ರಿಕಾದು ಫಾರೆಸ್ಟ್ ಅಲ್ಲಿ ಸಿಗುವ ಈ ಪಿಂಕ್ ವುಡ್ ಒನ್ ಟೈಮ್ ರಾಜ ಮಹಾರಾಜ ಇದನ್ನ ಯೂಸ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಏನ್ಷಿಯಂಟ್ ಆಫ್ರಿಕನ್ ರಾಯಲ್ಟಿ ಇದನ್ನ ಲಕ್ಸುರಿ ಐಟಮ್ ಮತ್ತೆ ಸೆರಾಮಿಕ್ ಟೂಲ್ಸ್ ನ ಮಾಡಕ್ಕೆ ಯೂಸ್ ಮಾಡ್ತಾರೆ. ಮತ್ತೆ ಇದರಿಂದ ಕಾಸ್ಟ್ಲಿ ಫರ್ನಿಚರ್ಸ್ ಮತ್ತೆ ಡೆಕೋರೇಷನ್ ಐಟಮ್ಸ್ ಮಾಡ್ತಾರೆ. ಮತ್ತೆ ಲಕ್ಸುರಿ ಆಕ್ಸೆಸರೀಸ್ ಕೂಡ ಇದರಿಂದಾನೇ ಮಾಡ್ತಾರೆ. ಇದು ಲಿಮಿಟೆಡ್ ಜಾಗದಲ್ಲಿ ಸಿಗೋದ್ರಿಂದ ಕಟ್ ಮಾಡಕ್ಕೆ ತುಂಬಾನೇ ರಿಸ್ಟ್ರಿಕ್ಷನ್ಸ್ ಇದೆ. ನಂಬರ್ 4ನೇದು ಪರ್ಪಲ್ ಹಾರ್ಟ್ ವುಡ್. ಸೌತ್ ಅಮೆರಿಕಾದು ಫಾರೆಸ್ಟ್ ಅಲ್ಲಿ ಸಿಗುವ ಈ ಪರ್ಪಲ್ ವುಡ್ ಗಹನ ತುಂಬಾನೇ ಫೇಮಸ್. ಇದರಿಂದ ಲಕ್ಸುರಿ ಫರ್ನಿಚರ್ಸ್, ಫ್ಲೋರಿಂಗ್ ಮತ್ತೆ ಟಾಪ್ ಕ್ಲಾಸ್ ಬೋಟ್ ಅಲ್ಲಿ ಯೂಸ್ ಮಾಡ್ತಾರೆ. ಮತ್ತೆ ಇದು ತುಂಬಾ ಸ್ಟ್ರಾಂಗ್ ಇರೋ ಜೊತೆ ಮಾಯಿಶ್ಚರ್ ರೆಸಿಸ್ಟೆಂಟ್ ಕೂಡ ಇದೆ. ಇದರ ಡ್ಯೂರಿಬಿಲಿಟಿ ಮತ್ತೆ ಬ್ಯೂಟಿ ಇರೋದ್ರಿಂದ ಇದನ್ನ ಕಟ್ ಮಾಡಕ್ಕೆ ತುಂಬಾನೇ ಕಷ್ಟ ಮತ್ತೆ ಪ್ರೈಸ್ ಲಕ್ಷಾಂತಿಲ್ಲ ಕೋಟಿ ರೂಪಾಯಲ್ಲಿ ಇದೆ. ನಂಬರ್ 3ನೇದು ಬುಬಿನ್ಗಾ ವುಡ್. ಇದು ಆಫ್ರಿಕಾದು ಟ್ರೂಪಿಕಲ್ ರೀಜನ್ ಅಲ್ಲಿ ಸಿಗುವ ರೂಬಿನ್ ವುಡ್ ಯೂನಿಕ್ ಗ್ರೇನ್ಸ್ ಮತ್ತೆ ರೆಡ್ಡಿಶ್ ಬಣ್ಣಗೆ ತುಂಬಾನೇ ಫೇಮಸ್. ಸೊ ಇದರಿಂದ ಲಕ್ಸುರಿ ಐಟಮ್ ಮತ್ತೆ ಬೇರೆ ತರ ಐಟಮ್ಸ್ ಲೈಕ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ತರ ಮಾಡಕ್ಕೆ ಯೂಸ್ ಮಾಡ್ತಾರೆ. ಇದರ ಸ್ಮೂತ್ ಸ್ಟ್ರಕ್ಚರ್ ಮತ್ತೆ ಸ್ಟನ್ನಿಂಗ್ ಫಿನಿಶಿಂಗ್ ಇರೋದ್ರಿಂದ ಇದು ಹಾರ್ಡ್ ವರ್ಕಿಂಗ್ ಮತ್ತೆ ಮಾಸ್ಟರ್ ಪೀಸ್ ಕೂಡ ಆಗುತ್ತೆ. ಇದು ತುಂಬಾನೇ ಕಮ್ಮಿ ಸಿಗೋದ್ರಿಂದ ಮಾರ್ಕೆಟ್ ಅಲ್ಲಿ ತುಂಬಾನೇ ಕಾಸ್ಟ್ಲಿ ರೇಟ್. ನಂಬರ್ 2ನೇದು ಬಕೋಟೆ ವುಡ್. ಇದು ಅದ್ಭುತ ಗ್ರೇನ್ಸ್ ಪ್ಯಾಟರ್ನ್ ಗೆ ತುಂಬಾನೇ ಫೇಮಸ್. ಇದು ನ್ಯಾಚುರಲ್ ಆರ್ಟ್ ವರ್ಕ್ ತರ ಕಾಣಿಸುತ್ತೆ. ಇದು ಆಫ್ರಿಕಾದು ಜಂಗಲ್ ಅಲ್ಲಿ ಸಿಗುವ ಹೈ ಎಂಡ್ ಜ್ಯುವೆಲ್ಲರೀಸು, ಫರ್ನಿಚರು, ಮ್ಯೂಸಿಕ್ ಇನ್ಸ್ಟ್ರೂಮೆಂಟು ಮತ್ತು ಡೆಕೋರೇಷನ್ ಐಟಮ್ಸು ಯೂಸ್ ಮಾಡೋಕ್ಕೆ ಉಪಯೋಗಿಸ್ತಾರೆ. ಇದರ ಸ್ಮೂತ್ ಸ್ಟ್ರಕ್ಚರು ಮತ್ತು ನ್ಯಾಚುರಲ್ ಬ್ಯೂಟಿಯಿಂದ ವುಡ್ ವರ್ಕಿಂಗ್ ಪ್ರಾಜೆಕ್ಟ್ ಗ್ಲೋಯಿಂಗ್ ಮತ್ತೆ ಪರ್ಫೆಕ್ಟ್ ಆಗುತ್ತೆ. ಇದು ಕೂಡ ಜಗತ್ತಲ್ಲಿ ತುಂಬಾನೇ ರೇರ್ ಸಿಗೋದ್ರಿಂದ ಡಿಮಾಂಡ್ ಹೆವಿ. ಸೊ ನಂಬರ್ 1ನೇದು ಸ್ನೇಕ್ ವುಡ್. ಜಗತ್ತಿನ ಅತಿ ಯೂನಿಕ್ ಮತ್ತೆ ಎಕ್ಸ್ಪೆನ್ಸಿವ್ ಅಂದ್ರೆ ಸ್ನೇಕ್ ವುಡ್. ಇದರ ಗ್ರೇನ್ ಪ್ಯಾಟರ್ನ್ಸು ಈ ಸ್ನೇಕ್ ಸ್ಕಿನ್ ತರ ಕಾಣುತ್ತೆ. ಸೌತ್ ಅಮೆರಿಕಾದು ಫಾರೆಸ್ಟ್ ಅಲ್ಲಿ ಸಿಗುವ ಈ ಮರ ಸ್ಪೆಷಲಿ ವೈಲಿನ್ ಬ್ರೋ ಮತ್ತೆ ಹೈ ಎಂಡ್ ಐಟಮ್ಸ್ ಮಾಡಕ್ಕೆ ಉಪಯೋಗಿಸ್ತಾರೆ. ಇದರ ಎಕ್ಸ್ಟ್ರಾ ಆರ್ಡಿನರಿ ಹಾರ್ಡ್ನೆಸ್ ಮತ್ತೆ ಡೆನ್ಸಿ ಸ್ಟ್ರಕ್ಚರ್ ಇರೋದ್ರಿಂದ ಕಟ್ ಮಾಡಕ್ಕೆ ತುಂಬಾನೇ ರಿಸ್ಕಿ. ಮತ್ತೆ ಶೇಪ್ ಕೊಡಕ್ಕೆ ಒಂದು ಸ್ಪೆಷಲ್ ಟೂಲ್ಸ್ ನ ಯೂಸ್ ಮಾಡ್ತಾರೆ. ಅದಕ್ಕೆ ಇದು ಜಗತ್ತಿನ ನಂಬರ್ 1 ಎಕ್ಸ್ಪೆನ್ಸಿವ್ ವುಡ್ ಅಲ್ಲಿ ಒಂದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂತೆ ಇದಕ್ಕಿಂತ ಜಾಸ್ತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಾನು ತಗೋ ಬರ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.